ನಾಳೆ ಹೋಳಿ ಹುಣ್ಣಿ ದಿವ್ಸ ನನ್ನ ಕೈಯಾಗ ಸಿಕ್ಕಂದ್ರ ಬಣ್ಣ ತೇಳಿ ಮುಸ್ರಿ ನೀರಾಗ ಹೊಸ್ತೀವಿ. ಯಾವರೇ ಹೆಣ್ಣನ್ಗೈತೆ ಬಳ್ಚೂರ್ ಬಣ್ಣ ವಾರ್ನೆಸ ತಂದ್ರ ಸುಟ್ಟ ಇಲ್ಲ ಗೊಸ್ತೀನಿ. ಹ್ಯಾಪಿ ಹೋಳಿ ಹುಣ್ಣಿಮೆ ಬಿಡಂಗಿಲ್ಲ. ಆದ್ ವರ್ಷ ಕಾಮಣ್ಣ ದಿವ್ಸ ಯಾವ ಬಾಳ ಜಿಗದೇಡಲ್ಲ ಅವ್ರ ಮನಿಗ್ ಹೋಗಿ ಗಟ್ರ ನೀರ್ ಗೊಜ್ಜಿ ಬರ್ತಾನ ಅವ್ನ ಬಿಡಂಗಿಲ್ಲ. ಬಣ್ಣತ್ ಗಟ್ರ ನೀರ್ ಗೊಜ್ಜುದು ಅಂದ್ರ ಗೊಜ್ಜುದ. ಕುಷ್ಕರಾಜ್ ಬಗ್ಗಂಗಿ ಅವಲ್ಲ ಅವನ ನೀವೆಂತ ಸ್ಟೂಡೆಂಟ್? ನಾವೆಂತ ಸ್ಟೂಡೆಂಟ್ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಅಂದ್ರೆ ಸರಿಗೆ ಎಸ್ ಸರ್ ಓಕೆ ಸರ್ ಅಂತೀವಿ. ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್. ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್. ಸೂಪರ್ ಅಣ್ಣ, ಬರೆಯಲ್ಲ ಇವ್ನು ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ. ಹೇಳ್ರಪ್ಪ, ಹೇಳ್ರು. ಓಕೆ ಸರ್. ಯುದ್ಧ ಮಾಡಕಂದ್ರೆ ಅಂದ್ರೆ ಸೈನಿಕರು ಲೆಕ್ಕಕ್ಕಲ್ಲ ನಾವು. ಪಟ್ಟು ಅಂದ್ರೆ ಪಟಾಸು ಮಿಠಾಯಿ ಸೂರಿ ಇದ್ದಂಗ ನಾವು. ಅಣ್ಣ ಇನ್ನು ಏನೋ ಬೇಕಣ್ಣ. ನಮ್ಮಿ ಮಂದನಿಗೆ ನಟರಾಜ ತಿರುಗಿ ಬಿದ್ರೆ ಎಮ್ಮ ರಾಜ. ಒಂದ್ ನಿಮಿಷ ಸರ್, ಇವಾಗ ನೀವೇ ಇಲ್ಲೇ ಹುಚ್ಚ ಹೋಯ್ತೀನಿ ವಿಡಿಯೋ ಮಾಡ್ಕೊಂಡು ಹಾಕಿ ಸರ್. ಅದ್ರಲ್ಲಿ ತಪ್ಪೇನಿದೆ ಸರ್? ಹಿಂದೆಯಿಂದ ಹುಚ್ಚ ಹೋಯೋದು ತಪ್ಪೇನಿದೆ? ಬೀದಿಲಿ ಹುಚ್ಚ ಹೋಯ್ತಾರೆ, ರೋಡಲ್ಲಿ ಹುಚ್ಚ ಹೋಯ್ತಾರೆ. ಪಬ್ಲಿಕ್ ಟಾಯ್ಲೆಟ್ ಇದ್ರು ಅಂದ್ರೆ ಅದನ್ನ ಪೋಸ್ಟ್ ಮಾಡೋದು ಸರ್. ಈಗ ಲೆಟ್ರಿನ್ ತೊಳೆಯೋದಕ್ಕೆ ನೀವು ಜನಗಳೆಲ್ಲ ನೀವೇ ಮಾಡಿದ್ದು ಅನ್ಸುತ್ತೆ ಇಂಟರ್ವ್ಯೂ. ಲೆಟ್ರಿನ್ ತೊಳೆಯೋದಕ್ಕೆ ಎಷ್ಟು ಆಳ್ಸಿದ್ರು. BBMP ಅವ್ರು ಕರೆದ್ಬಿಟ್ಟು ಸನ್ಮಾನ ಮಾಡಿದ್ರು. ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಗೊತ್ತು. ನಾವು ಮಾಡೋ ಕೆಲಸ ನೀವು ಮಾಡಿದಿರಾ, ಎಷ್ಟು ಡೌನ್ ಟು ಅರ್ತ್ ಅಂತ ಹೊಗಳಿದ್ರು. ನೀವುಗಳು ಯಾಕೆ ಅವ್ರ ತರ ಥಿಂಕ್ ಮಾಡ್ಲಿಲ್ಲ? ಬೇರೆ ಕಿತ್ತೋದ್ ನನ್ನ ಮಕ್ಕಳು ಹಂಗೆ ಈ ಥೂ ಅಂತಾರೆ. ಯಾಕಂದ್ರೆ ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿರಲ್ಲ ಅವ್ರು. ಅದಕ್ಕೆ ಈಗ BBMP ಅವ್ರು ಒಳ್ಳೆ ಅಪ್ಪ ಅಮ್ಮಂಗೆ ಹುಟ್ಟಿರ್ತಾರೆ, ಅವ್ರ ಕಲ್ಚರ್ ಹೇಳ್ಕೊಟ್ಟಿರ್ತಾರೆ. ಸರ್ ಈಗ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಒಂದು ಮಗು ಲೆಟ್ರಿನ್ ಗುಂಡಿಲಿ ಬಿದೋಗ್ಬಿಟ್ಟಿರುತ್ತೆ, ಒಳಗ್ ಬಿದ್ದು ಒದ್ದಾಡ್ತಾ ಇರ್ತದೆ. ನೀವು ಮಗುನ್ ಕಾಪಾಡ್ತೀರಾ ಇಲ್ಲ ಇನ್ನೊಬ್ಬ BBMP ಅವ್ರನ್ನೇ ಕರೆದ್ಬಿಟ್ಟು ನೀವೇ ಇಳಿಬೇಕು, ನೀವೇ ಇಳಿದು ಮಗು ಎತ್ತಬೇಕು ಅಂತೀರಾ? ಅವಾಗ ಲೆಟ್ರಿನ್ ಅಲ್ಲಿ ಬಿದ್ರೆ ನಿಮ್ಗೆ ಅಸಹ್ಯ ಅನ್ಸಲ್ವಾ ಸರ್? ಅದು ಬೇರೆ ಇದು ಬೇರೆ ಅಲ್ಲ ಸರ್. ಆದ್ರೂ ಏನ್ ಸರ್, ಈಗ ನಾನೇ ಖುದ್ದಾಗಿ ಮಾಡಿದೆ, ನಿಮ್ದ್ರಲ್ಲೇ ಮಾಡಿದೆ. ಏನ್ ಇವಾಗ ಸರ್? ರೀ ಜಲ್ದಿ ನಿದ್ದೆ ಮಾಡಕ ಮಾತ್ರೆ ಅದಾವ, ಗಡ ನಿದ್ದಳಕ್ ಯಾಕೆ ಮಾತ್ರೆ ಇಲ್ಲ? ಮೊದ್ಲ ಸಲ ಗಡಿಯಾರ ರೆಡಿ ಮಾಡ್ದತ್ಗ ಟೈಮ್ ಎಷ್ಟಾಗಿತ್ತಂತ ಹೆಂಗ್ ಗೊತ್ತಾತ? ಸತ್ ಮೇಲೆ ಯಾರು ವಾಪಸ್ ಬರಲ್ಲ, ಸ್ವರ್ಗ ನರಕ ಐತೆ ಅಂತ ಹೆಂಗ್ ಗೊತ್ತಾತ? ಫೆವಿಕಿಕ್ ಎಲ್ಲದಕ್ಕೂ ಅಂಟಿಗೆಂತತೆ, ಆದ್ರ ಫೆವಿಕಿಕ್ ಇರೋ ಡಬ್ಬಿಗೆ ಅದ ಕಂಟಿಗೆನಾಗಲ್ಲ. ಜಾನಿ ಬಾಬಾ ಅದೇ ರೀಲ್ಸ್ ಮಾಡ್ತಾಳಲ್ಲ ಪಿಕ್ಕಿ ಕೀರ್ತಿ. ಪ್ರಚಂಡ ರಾವಣ. ನನ್ ಗಂಡು ಅಲ್ಲ, ಗಂಡು ನಾನು. ನೀನ್ ಗಂಡ್ಸ? ನೀನ್ ಯಾವ ಸೀಮೆ ಗಂಡ್ಸು? ದುಬೈ ಹೋಗುತ್ತಾ? ಇಲ್ಲಿಂದ ಹೋಗಲ್ಲ ದುಬೈಗೆ. ಇದು ಬಸ್ ಅಲ್ವಾ? ಇದು ಬಸ್ ಅಲ್ಲ. ಅಲ್ಲಿ ಕೇಳ್ಬೇಕಾ? ಅವರೇ ಹೇಳಿದ್ದು ಈ ಬಸ್ ಹೋಗುತ್ತೆ ಅಂತ. ದುಬೈ ಹೋಗುತ್ತೆ ಅಂದ್ರು. ದುಬೈ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೋಗಲ್ವಾ? ಸುಳ್ಳು ಹೇಳಿದ್ರೆ ಮೆಜೆಸ್ಟಿಕ್ ಹೋದ್ರೆ ಅಲ್ಲಿಂದ ಸಿಗುತ್ತಾ ದುಬೈಗೆ? ಮೆಜೆಸ್ಟಿಕ್ ಇಂದ ಸಿಂಗಾಪುರ್ ಲೈನ್ ಚೇಂಜ್ ಮಾಡಿ. ಥ್ಯಾಂಕ್ಸ್ ಅಣ್ಣ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಚೆನ್ನಾಗಿ ಬದುಕಿ ಸೈಟ್ ತಗೊಂಡು ಮನೆ ಕಟ್ಟಿ 2 BHK 3 BHK ಬಿಲ್ಡಿಂಗ್ಗಳು ಕಟ್ಟಿ 75-80 ವರ್ಷ ಮಕ್ಕಳು ಇಂಜಿನಿಯರ್ಸು, ಡಾಕ್ಟರ್ಸು, USA UK ಸೆಟಲ್ಡ್. 75-80 ವರ್ಷಕ್ಕೆ ಎಲ್ಲೋ ಅಪ್ಪ ಹಾಸ್ಪಿಟಲ್ ಅಲ್ಲಿ ಸತ್ತೋದ್ರೆ ಮಕ್ಕಳು ಕೇಳ್ತಾರೆ ಬಾಡಿ ಎಷ್ಟೊತ್ತಿಗೆ ತರ್ತಾರೆ ಅಂತ. ವಾರವ್ವ, 75 ವರ್ಷದ ಡ್ಯಾಡಿನ ಎಷ್ಟು ಬೇಗ ಬಾಡಿ ಮಾಡ್ತಾರಲ್ವಾ. ನಾವೇ ಕಟ್ಟಿರೋ ಮನೆಯಲ್ಲಿ ಹಾಲಲ್ಲಿ ಇಟ್ರೆ ಸೂತ್ಕ ಅಂತ ವರಂಡದಲ್ಲೇ ಬಿಸಾಕ್ತಾರೆ. ಯಾವ ಕಾರಣಕ್ಕೆ ಬದುಕ್ತಾ ಇದೀವಿ ಸರ್? ದೇವ್ರಂತ ಮನುಷ್ಯ ಸತ್ತೋದ್ರೆ ಗಂಜಳ ಹಾಕೊಂಡು ಮನೆ ಒಳಗ್ ಬರ್ತಾರೆ.
ಏನು ಶ್ರೇಷ್ಠತೆ ಸರ್ ನಮ್ದು. ತಿಥಿಯಲ್ಲಿ ಊಟ ಮಾಡಲ್ಲ ಅಂತಾರೆ, ಆ ಮನೆಯಲ್ಲಿ 100 ಸಲ ಊಟ ಮಾಡಿರ್ತಾರೆ. ಜಮೀನೇನಾದ್ರೂ 4-5 ಕೋಟಿ ಹೋದ್ರೆ ಸೆಂಟರ್ ಅಲ್ಲಿ ಹಾಕೋದೇ ಇಲ್ಲ, ಮೂಲೆಯಲ್ಲಿ ಎತ್ತು ಬಿಸಾಕ್ತಾರೆ. ಮೂಲೆಯಲ್ಲಿ 4 ಕುಂಟೆ ವೇಸ್ಟ್ ಆಗುತ್ತೆ ಅಂದ್ರೆ ಜನರಲ್ ಸ್ಮಶಾನಕ್ಕೋ ಬರ್ನಿಂಗ್ ಸೆಂಟರ್ಗೋ ಕರ್ಕೊಂಡೋಗಿ ಬಿಸಾಕ್ತಾರೆ. ನಿಮ್ ತಿಥಿಗೆಲ್ಲ ರೆಡಿ ಮಾಡ್ಕೊಂಡಿದಾರೆ ಹೌದು ಸರ್? ಹೌದು, ತಿಥಿ ಮಾಡ್ಬಿಟ್ಟಿದ್ದಾರೆ. ಸತ್ತೋಗಿದ್ದೀನಿ ಅಂತಾನೆ ಶ್ರದ್ಧಾಂಜಲಿ ಅಂತಾನೆ ಹಾಕ್ಬಿಟ್ಟು ಮತ್ತೆ ಹುಟ್ಟಿ ಬರಬೇಡ, ಕೆಂಗೇರಿ ಮೋರಿಲ್ ಬಿದ್ದು ತೀರೋದ ಅಂತೆಲ್ಲ ಹಾಕಿದ್ದಾರೆ. ಅದಕ್ಕೆ ನಾನು ಮಾರನೇ ದಿವಸ ಹಾಕಿರ್ತಾರೆ, ಮಾರನೇ ದಿವಸ ಒಂದು ಫಂಕ್ಷನ್ಗೆ ಹೋಗ್ತೀನಿ, ಬಂದು ಮೀಡಿಯಾ ಅವರೆಲ್ಲ ಕೇಳ್ತಾರೆ. ಅದಕ್ಕೆ ಹೌದು 11 ದಿವಸಕ್ಕೆ ನಾನು ತಿಥಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಕ್ಕೂ ಒಂದು ಪಾರ್ಟಿ ಮಾಡಿ ಅದನ್ನು ಫೋಟೋ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ. ನಿಮ್ ತಿಥಿನ ನೀವು ಮಾಡ್ಕೊಂಡ್ರಿ, ಬಟ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅಂತ? ಪಬ್ಲಿಸಿಟಿ ನಾನು ಕೊಟ್ಟೇ ಇಲ್ವಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಹಾಕೊಂಡಿದ್ದೀನಿ. ತಿಥಿನಾರ ಮಾಡ್ಕೊಳ್ತೀನಿ, ಎಣನಾರ ಮಾಡ್ಕೊಳ್ತೀನಿ. ಅದು ಸ್ಮಶಾನದಲ್ಲಿ ಪ್ಲಾನ್ ಹಾಕಿದ್ದೆ ನಾನು. ಸ್ಮಶಾನಕ್ಕೆ ಫ್ರೆಂಡ್ಸ್ ಬರಲ್ಲ ಅಂದ್ರು ಅಂತ ಬಿಟ್ಟೆ ನಾನು. ಸ್ಮಶಾನದಲ್ಲಿ ಪಾರ್ಟಿ ಮಾಡಕ್ ಪ್ಲಾನ್ ಹಾಕಿದ್ದೆ, ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. ಓಕೆ. ವಿಜಯನಗರ ಜಿಲ್ಲೆ ನಡಗಲಿ ತಾಲೂಕು ಯಾಡ್ಲದವರು, ನಮ್ಮ ಅಣ್ಣವ್ರ ಫ್ಯಾನ್ಸ್ ಅವರು. ಅವರಿಗೆ ಒಂದು ಡೈಲಾಗ್ ಹೇಳೋಣ, ನಿನ್ ಬಗ್ಗೆ ನಾವು ಬಹಳ ಇದಾಗಿದ್ದೀವಿ, ಫ್ಯಾನ್ಸ್ ಒಂದು ಡೈಲಾಗ್ ಹೇಳಂದ್ರು. ಹುಡುಗಿಯರು ಬಣ್ಣದ ಚಿಟ್ಟೆಯಂತೆ, ಹುಡುಗಿಯರು ಬಣ್ಣದ ಚಿಟ್ಟೆಯಂತೆ, ಅವರನ್ನು ನೋಡಿ ಹುಡುಗರು ಹಾಕ್ತಿದ್ರು ತಾಸಿಗೊಂದು ಬಟ್ಟೆ. ಆದ್ರೆ ಅವರ ಹಿಂದೆ ಹೋದಾಗ ಅವರ ಹಿಂದೆ ಹೋದಾಗ ಸಿಕ್ತು ಖಾಲಿ ಸಿಲ್ವರ್ ತಟ್ಟೆ. ಆದ್ರೆ ನಮ್ಮ ಅಣ್ಣವ್ರ ಬಗ್ಗೆ ಒಂದ್ ಹೇಳಂದ್ರು, ಹೇಳ್ತೀನಿ. ಉಪ್ಪಿಟ್ಟು ಉದುರುವಾಳ ಉಳ್ಳಾಗಡ್ಡಿ ಪದರ್ಬಾಳ, ಉಪ್ಪಿಟ್ಟು ಉದುರುವಾಳ ಉಳ್ಳಾಗಡ್ಡಿ ಪದರ್ಬಾಳ. ಆದ್ರೆ ನಮ್ಮ ಅಣ್ಣವ್ರು ಹುಡುಗಿದು ಐತಿ, ಅಣ್ಣವ್ರ ಮೇಲೆ ಬಹಳ ನೆದರ ಅಂತ ಹೇಳುತ್ತಾ ಧನ್ಯವಾದಗಳು. ಥ್ಯಾಂಕ್ಸ್, ಧನ್ಯವಾದ. ಫಾಲೋ ಆಗ್ರಿ ಅಂತ ಹೇಳ್ತಾ ಧನ್ಯವಾದ. ಸರ್, ನಾನು ಅದಕ್ಕಿಂತ ಮುಂಚೆನೆ ಸುಸ್ಸು ಮಾಡಿದ್ರು ನಾನು ನ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ. ಅದು ರಜತ್ ಅವರ ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದಾರೆ. ಯಾಕಂದ್ರೆ ನಾನು ಏನು ಮಾಡಿದ್ರು ನ್ಯೂಸ್ ಆಗುತ್ತೆ, ಆ ಇಂಟೆನ್ಷನ್ ಇಂದ ನಾನು ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ ಸುಸ್ಸು ಮಾಡಿದ್ರು ನ್ಯೂಸ್ ಮಾಡಿದೆ. ಅದ್ರಲ್ಲಿ ಏನು ತಪ್ಪಿದೆ ನಿಮಗೆ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಓಕೆ, ನೀವು ಸುಸ್ಸು ಮಾಡೋದೇನು ತಪ್ಪಿಲ್ಲ, ಹೌದು, ಅದು ಕಾಮನ್, ಎಲ್ರು ಮಾಡ್ತಾರೆ. ಹೌದು. ನೀವು ಮಾಡುವಾಗ ಸುದೀಪ್ ಅವರ ಸಾಂಗ್ ಅನ್ನು ಬಳಸ್ಕೊಂಡಿದ್ದೀರಾ ಅನ್ನುವಂಥದ್ದು ಅವರ ವಾದ. ಇದರಿಂದ ಎಲ್ಲ ಕಮೆಂಟ್ಸ್ ಗಳು ಬರ್ತಾ ಆಯ್ತು ಇದೆ. ಸರ್, ಈಗ ಬೇರೆ ಹೀರೋಗಳು ಅವರು ಸೆಲೆಬ್ರಿಟಿಗಳಲ್ವಾ, ಅವರು ಮನುಷ್ಯರೇ ಅಲ್ವಾ. ಹೌದು. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ದು ಸಾಂಗ್ ಇರುತ್ತೆ. ಇವಾಗ ಅವ್ರದ್ದು ಹಾಕಿದಾಗ ಅದು ಅವ್ರಿಗೆ ಎಫೆಕ್ಟ್ ಆಗ್ತಿರ್ಲಿಲ್ವಾ, ಇವ್ರದಕ್ಕೆ ಮಾತ್ರ ಎಫೆಕ್ಟ್ ಆಗತ್ತಾ? ನಾನು ನಿಮ್ ಕ್ವಶನ್ ಕೇಳ್ತಾ ಇದ್ದೀನಿ. ಅಂದ್ರೆ ಈಗ ಸುಸ್ಸು ಮಾಡುವಾಗ ಹಾಕೊಂಡಿರುವಂತದ್ದು ನನ್ನ ಇಷ್ಟ ಸರ್, ಅದ್ರಲ್ಲಿ ತಪ್ಪೇನಿದೆ? ಸುಸ್ಸು ಮಾಡೋದು ಅಫೆನ್ಸ್ ಅದು ಅವ್ರ ತಪ್ಪು ಅನ್ನುವಂಥದ್ದು ಅವ್ರ ವಾದ. ಅದಕ್ಕೆ ಅದರಿಂದ ಏನೆಲ್ಲ ಆಯ್ತು? ಅವ್ರ ವಾದ, ನನಗೆ ಅದು ಏನು ಅಫೆನ್ಸ್ ಅನ್ಸೇ ಇಲ್ವಲ್ಲ. ಆಮೇಲೆ ನಾನು ಯಾರ ಹೆಸರು ಮೆನ್ಷನ್ ಮಾಡಿಲ್ಲ, ಏನಿಲ್ಲ. ಆಮೇಲೆ ಆತರ ಆಗುತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ. ನನಗೆ ಆ ಇದಕ್ಕೆ ಅದು ಮ್ಯಾಚ್ ಆಗಿತ್ತು ಅಂತ ನಾನು ಹಾಕೊಂಡೆ. ಇನ್ಸ್ಟಾಗ್ರಾಮ್ ಏನು ಯಾರ ಅಪ್ಪಂದು ಅಲ್ಲ, ಆಯ್ತಾ? ಅದ್ರಲ್ಲಿ ಯಾರು ಬೇಕಾದ್ರು ಏನ್ ಬೇಕಾದ್ರು ಹಾಕೋಬಹುದು. ಅದು ಅಫೆನ್ಸ್ ಏನಾರು ಆಗಿದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ತಾರೆ. ಇಲ್ಲ ಸಾಂಗ್ ಅವ್ರು ಕಾಪಿರೈಟ್ ಏನಾದ್ರು ಇಶ್ಯೂ ಇದ್ರೆ ಅವರು ಡಿಲೀಟ್ ಮಾಡ್ತಾರೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಕೇಳ್ಬೇಕು. ಇವ್ರು ಕೇಳಕ್ಕೆ ಕ್ವಶನ್ ಮಾಡಕ್ಕೆ ಇವ್ರು ಯಾರು? ಹೋಲಿಗಳೆಲ್ಲ ಚಪ್ರಿಗಳು ಆಡೋದಂತ ಆರಾಮಾಗಿ ಮನೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ನಮ್ಮಮ್ಮ ಬಂದು ಹೋಗಿ ಹಾಲ್ ತಗೊಂಬ ಅನ್ಬಿಟ್ರು. ಸರಿ, ನಾನು ಹೆಂಗು ಬಚ್ಚಿಟ್ಕೊಂಡು ಹೋಗೋಣ ಅಂತ ಹೋದೆ. ನೋಡಿದ್ರೆ ರೋಡಲ್ಲಿ ಯಾರು ಹೋಲಿನೇ ಆಡ್ತಾ ಇಲ್ಲ. ಸರಿ ಅಂತ ನಾನು ಹಂಗೆ ಪೀಸ್ ಆಗಿ ಮುಂದೆ ಹೋದೆ. ಎಲ್ಲಿದ್ರು ಗೊತ್ತಿಲ್ಲ, ನಮ್ ಚಪ್ರಿ ಫ್ರೆಂಡ್ಸ್ ಸಡನ್ ಆಗಿ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಫುಲ್ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನನ್ಗೂ ಸೈಕ್ ಆಗೋಯ್ತು. ಅವ್ರ ಕಲರ್ ತಗೊಂಡು ಅವ್ರಿಗೆ ಹಾಕಿ ಹಾಲ್ ತರದ್ ಮರ್ತ್ಬಿಟ್ಟು ಇವಾಗ ಅವ್ರ ಜೊತೆ ಹೋಲಿ ಆಡ್ತಿದ್ದೆ. ನಮ್ ಫ್ರೆಂಡ್ ಮಾಲ್ ಮಹೇಶ್ ಬಂದ, ಕಲರ್ಸ್ ಖಾಲಿ ಆಗೈತೆ ಬಾ ಹೋಗ್ ಕಲರ್ಸ್ ತಗೊಂಬ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡ್ ಕರ್ಕೊಂಬಂದ್ಬಿಟ್ಟ. ಇವಾಗ ನಾನ್ ಫುಲ್ ಹೋಲಿ ಆಡ್ಬಿಟ್ಟು ಎಣ್ಣೆಲ್ ನಶೆ ಆಗಿ ನಮ್ಮನೆ ಮುಂದೆ ಹೋಗ್ಬಿಟ್ಟು ನನ್ನ ಹೆಸರು ನಾನೇ ಕೂಗ್ತಾ ಇದೀನಿ. ಆಚೆಗ್ ಬಾರ ವಿಷಯ ಕಾಚ. ಸಡನ್ ಆಗಿ ನಮ್ಮಪ್ಪ ಆಚೆ ಬಂದ್ಬಿಟ್ರು. ನಮ್ಮಪ್ಪ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ. ಆಕಾಶ್ ಇಲ್ಲಪ್ಪ ಎಲ್ಲೋ ಹೋಗೋನೆ ಅಂದ್ರು. ಅದಕ್ ನಾನು ಸರಿ ಅಂಕಲ್ ಬಂದ್ರೆ ಹೇಳ್ಬಿಡಿ ಅಂತ ಹೇಳಿ ಮುಂದಕ್ಕೆ ಹೊಂಟೋದೆ. ಸ್ವಲ್ಪ ಮುಂದಕ್ಕೆ ಹೋಯ್ತಿದಂಗೆ ನನ್ ಚಪ್ರಿ ಫ್ರೆಂಡ್ಸ್ ಯಾವ ನಶೆ ಮಾಡಿದ್ರು ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ನಾನು ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡ್ ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲಿಂದ ನನ್ನ ನೋಡ್ಬಿಟ್ಟು, ಆಕಾಶ್ ನೀನ್ ಹುಡ್ಕೊಂಡ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದ ಕಣ, ಇಲ್ಲೇ ಮುಂದೆ ಹೋದ ನೋಡು ಅಂತ ಅಂದ್ರು. ಸರಿ ಅಂತ ಇವಾಗ ನಾನು ನನ್ನೇ ಹುಡ್ಕೊಂಡ್ ಮತ್ತೆ ಮುಂದಕ್ಕೆ ಹೋದೆ. ನನ್ ಚಪ್ರಿ ಫ್ರೆಂಡ್ಸ್ ಗೋಳಿ ಮಕ್ಳು ಏನ್ ಆಗೈತೋ ಗೊತ್ತಿಲ್ಲ, ಮತ್ತೆ ಬಂದ್ಬಿಟ್ಟು ಎಲ್ಲ ಜಾಲಿ ಹ್ಯಾಪಿ ಹೋಲಿ ಅಂತ ಕಲರ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಾನ್ ಮತ್ತೆ ಅವ್ರ ಜೊತೆ ಇನ್ನೊಂದ್ ರೌಂಡ್ ಹೋಲಿ ಆಡ್ಕೊಂಡು ಮತ್ತೆ ನಮ್ಮ ಮನೆಗೆ ಹೋದೆ. ನಮ್ಮಪ್ಪ ಮೇಲ್ ನಿಂತ್ಕೊಂಡು, ಲೋ ಅಪ್ಪಿ ನೀನ್ ಹುಡ್ಕೊಂಡ್ ನಮ್ಮ ಮಗ ಹಿಂಗೆ ಮುಂದೆ ಹೋದ ನೋಡು ಅಂತ ಅಂದ್ರು. ನಾನ್ ಸರಿ ಅಂಕಲ್ ಅಂತ ಅನ್ಬಿಟ್ಟು ಇವಾಗ ನಾನು ಅಂದ್ರೆ ಆಕಾಶ್ ನನ್ನ ಕರಿಯಕ್ ಬಂದಿರೋ ಫ್ರೆಂಡ್ ಹುಡ್ಕೊಂಡ್ ಅಂದ್ರೆ ನನ್ನನ್ನೇ ನಾನೇ ಹುಡ್ಕೊಂಡ್ ಮುಂದಕ್ಕೆ ಹೋಗಿದ್ದೀನಿ. ಸೊ ಇವಾಗ ನಾನು ನನ್ನನ್ ಕರಿಯಕ್ ಬಂದಿರೋ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗಿರೋ ನನ್ನನ್ನೇ ಆಕಾಶ್ ನಾನು ಇವಾಗ ಹುಡ್ಕೊಂಡು ಹೋಗ್ಬೇಕು.